ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ನಿಮಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಎಲ್ಲ ಗುರುವಾರ ಮತ್ತು ಶುಕ್ರವಾರಗಳಲ್ಲಿ ಅನೇಕ ಭಕ್ತ ವಿಶ್ವಾಸಿಗಳು ಬಂದು ಪ್ರಾರ್ಥಿಸುತ್ತಾ ಧ್ಯಾನಿಸುತ್ತಾ ಇದ್ದಾರೆ. ಇದೊಂದು ದೇವರ ಅನುಗ್ರಹಕ್ಕೆ ಕಾರಣವಾಗುತ್ತಿದೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ವಾಕ್ಯ ಆಲಿಸುವ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ಅನುಗ್ರಹ ಧ್ಯಾನ ಮಂದಿರಕ್ಕೆ ಬಂದು ಗುರುವಾರ ಮತ್ತು ಶುಕ್ರವಾರ ಶಿಲುಬೆಗೆ ಎಣ್ಣೆ ಒಯ್ದು ಅರಕೆ ಮಾಡಿ ಪ್ರಾರ್ಥಿಸುವವರು, ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಬೇಳಂಗಣಿ ಮಾತೆಯ ನೊವೇನದಲ್ಲಿ ಭಾಗವಹಿಸಿ ಪ್ರಾರ್ಥಿಸುವವರು, ಗುರುವಾರ ಸಂಜೆ ಬಲಿಪೂಜೆಯಲ್ಲಿ ಭಾಗವಹಿಸಿ ಸಂತ ಯೂದಾಸ್ ರವರ ನೊವೇನದಲ್ಲಿ ಭಾಗವಹಿಸುವವರು ಅನೇಕ ಭಕ್ತ ವಿಶ್ವಾಸಿಗಳು ಇದ್ದಾರೆ. ಇದೆಲ್ಲ ಬಹಳ ಅನುಗ್ರಹಕ್ಕೆ ಕಾರಣವಾಗುತ್ತಿದೆ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ವಿಶ್ವಾಸ, ಸತ್ಕ್ರಿಯೆ ಇದೆರಡು ಅತ್ಯಂತ ಅವಶ್ಯಕತೆ ಉಳ್ಳದಾಗಿದೆ. ಸತ್ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸವಾಗಿದೆ. ಆದರೆ ಸತ್ಕ್ರಿಯೆ ಇರುವ ವಿಶ್ವಾಸ ಅದ್ಭುತಕ್ಕೆ ಕಾರಣವಾಗುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಕರ್ತರೇ, ನಿಮ್ಮ ಪವಿತ್ರ ರಕ್ತದಿಂದ ಈ ವಾಕ್ಯ ಆಲಿಸುವ ಈ ವ್ಯಕ್ತಿಯ ಕುಟುಂಬವನ್ನು ಪವಿತ್ರಗೊಳಿಸಿರಿ. ಪವಿತ್ರಾತ್ಮರಿಂದ ಬಲಪಡಿಸಿರಿ. ನಮಗೆ ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 8ನೇ ಅಧ್ಯಾಯ 14ರಿಂದ 20ರವರೆಗೆ ವಾಕ್ಯಗಳು. ಸಮರಿಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ ಸಮಾಚಾರ ಪ್ರೇಷಿತರಿಗೆ ಮುಟ್ಟಿತು. ಅವರು ಪೇತ್ರ ಮತ್ತು ಯೋವಾನರನ್ನು ಅಲ್ಲಿಗೆ ಕಳಿಸಿದರು. ಇವರು ಬಂದು ಆ ಜನರು ಪವಿತ್ರಾತ್ಮ ಅವರ ವರವನ್ನು ಪಡೆಯಲೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಏಕೆಂದರೆ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದಿದ್ದರೆ ಹೊರತು ಅವರಲ್ಲಿ ಯಾರ ಮೇಲೂ ಆ ವರವು ಬಂದಿರಲಿಲ್ಲ. ಪ್ರೇಷಿತರು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಲು ಅವರು ಪವಿತ್ರಾತ್ಮ ವರವನ್ನು ಪಡೆದರು. ಪ್ರೇಷಿತರು ಹಸ್ತ ನಿಕ್ಷೇಪ ಮಾಡಿದಾಗ ಭಕ್ತರಿಗೆ ಪವಿತ್ರಾತ್ಮ ಪ್ರದಾನವಾಗುವುದನ್ನು ಸಿಮೋನನು ಕಂಡನು. ಪೇತ್ರ ಮತ್ತು ಯೋವಾನರಿಗೆ ಅಡವನ್ನು ನೀಡುತ್ತಾ, ನಾನು ಸಹ ಯಾರ ಮೇಲೆ ಕೈ ಇಟ್ಟರೂ ಅವರು ಪವಿತ್ರಾತ್ಮ ಅವರ ವರವನ್ನು ಹೊಂದುವಂತ ಶಕ್ತಿಯನ್ನು ನನಗೂ ಕೊಡಿ ಎಂದು ಕೇಳಿಕೊಂಡನು. ಅದಕ್ಕೆ ಪೇತ್ರನು, ನಿನ್ನ ಹಣಕಾಸು ನಿನ್ನೊಂದಿಗೆ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಕೊಳ್ಳಬೇಕೆಂದಿರುವೆಯಾ? ಪ್ರಿಯರೇ, ಪ್ರಾರ್ಥನೆಯಿಂದ ವಾಕ್ಯವನ್ನು ಸ್ವೀಕರಿಸುವಾಗ ಅವರು ಅನುಗ್ರಹಿಸಲ್ಪಟ್ಟಿದ್ದು ನಾವು ವಾಕ್ಯದಲ್ಲಿ ನೋಡಿದೆವು. ಪ್ರಿಯರೇ, ನೀವು ಭವನದಲ್ಲಿ ಇದ್ದುಕೊಂಡು ಈ ದೇವರ ವಾಕ್ಯವನ್ನು ಓದಿ ವಾಕ್ಯವನ್ನು ಸ್ವೀಕರಿಸುವ ವ್ಯಕ್ತಿ ಆಗಿರಬಹುದು. ನಿಮ್ಮ ಕುಟುಂಬ, ನಿಮ್ಮ ಆರೋಗ್ಯ, ನಿಮ್ಮೆಲ್ಲ ಕಾರ್ಯಗಳು ಈ ನಿಮಿಷದಲ್ಲಿ ಅನುಗ್ರಹಿಸಲ್ಪಡುತ್ತದೆ. ಪ್ರಿಯರೇ, ವಾಕ್ಯವನ್ನು ನಾವು ಆಲಿಸಿದ್ದೆವು. ವಾಕ್ಯವನ್ನು ಸ್ವೀಕರಿಸಿದವರು ಅನುಗ್ರಹಿಸಲ್ಪಟ್ಟಿದ್ದು ನೋಡಿ ಸಿಮೋನನು ಹಣದೊಂದಿಗೆ ಪ್ರೇಷಿತರ ಹತ್ತಿರ ಹೋದನು ಎಂದು. ಆಗ ಸಿಮೋನನು ಕಂಡನು ವಾಕ್ಯವನ್ನು ಸ್ವೀಕರಿಸಿದವರಿಗೆ ಅನುಗ್ರಹ ಸಿಕ್ಕಿತೆಂದು. ಪ್ರಿಯರೇ, ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ನಾನು ನೋಡಿದ್ದೇನೆ. ವಾಕ್ಯವನ್ನು ಆಲಿಸಿದವರು, ನಿಯೋಗದಲ್ಲಿ ಪ್ರಾರ್ಥಿಸಿದವರು ವಿವಿಧ ರಾಜ್ಯಗಳಲ್ಲಿ, ದೇಶಗಳಲ್ಲಿ ಅನುಗ್ರಹಿಸಲ್ಪಟ್ಟಿದ್ದು ಕಾಣಲು ಸಾಧ್ಯವಾಗಿದೆ. ಸಾಕ್ಷಿಯು ನೀಡಿದ್ದಾರೆ. ಅದಾಗಿದೆ ಈ ಅನುಗ್ರಹ ಧ್ಯಾನ ಮಂದಿರದ ವಿಶೇಷತೆ. ಈ ಧ್ಯಾನ ಮಂದಿರದಲ್ಲಿ ವ್ಯಕ್ತಿಗಳಿಗೂ ಹಣಕ್ಕೂ ಅಲ್ಲ ಪ್ರಾಮುಖ್ಯತೆ. ಇಲ್ಲೆಲ್ಲ ಯಾರು ದೊಡ್ಡವರಲ್ಲ, ಸಾಧಾರಣದವರು, ಅಸಹಾಯಕರು. ಆದರೆ ದೇವರ ವಾಕ್ಯವನ್ನು ಕೇಳುವಾಗ ಅದು ವಿಶ್ವಾಸದಿಂದ ಸ್ವೀಕರಿಸುತ್ತೇವೆ. ಶುಶ್ರೂಷೆಯ ನಂತರ ಪ್ರಿಯರಾದ ಗುರುಗಳು ಅವರ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸುತ್ತಾರೆ. ಆ ಪ್ರಾರ್ಥನೆಯಿಂದ ಅನುಗ್ರಹ ಹಸ್ತಾಂತರವಾಗುವುದು. ಇದನ್ನು ಕಾಣಲು ಸಾಧ್ಯ. ಯಾರ್ಯಾರು ಸಮಯವನ್ನು ಮೀಸಲು ಇಟ್ಟು ವಾಕ್ಯವನ್ನು ಸ್ವೀಕರಿಸಿದ್ದು ಅವರಿಗಾಗಿ ಪ್ರಾರ್ಥಿಸುವಾಗ ಸಿಮೋನನು ನೋಡಿದ್ದು ದೇವರ ಅನುಗ್ರಹ ಹಸ್ತಾಂತರವಾಗುವುದು. ಪ್ರಿಯರೇ, ಈಗ ನಿಮಗೆ ಇಲ್ಲಿಗೆ ಬರಲು ಸಾಧ್ಯವಿಲ್ಲದಾಗಿರಬಹುದು. ನೀವು ನಿಮ್ಮ ಮನೆಯಲ್ಲೇ ಆಗಿರಬಹುದು. ನೀವು ಅಲ್ಲೇ ಇದ್ದುಕೊಂಡು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಸ್ವೀಕರಿಸಿರಿ. ಪ್ರತಿನಿತ್ಯ ಪ್ರಾರ್ಥಿಸಿರಿ, ಪ್ರಭುವೇ, ಈ ವಾಕ್ಯ ಆಲಿಸುವಾಗ ಇಂದಿನ ವಾಕ್ಯದ ಅಭಿಷೇಕ ಆಶೀರ್ವಾದ ನನಗೆ ಸಿಗಲಿ ಎಂದು. ಹೀಗೆ ವಾಕ್ಯವನ್ನು ಕೇಳಿ ಪ್ರಾರ್ಥಿಸುವಾಗ ಒಂದು ಕಾರ್ಯವಿದೆ.
ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಕೇಳುವ ಒಂದು ಕುಟುಂಬವೂ ಸಹ ಕುಗ್ಗಿ ಹೋಯಿತು ಎಂದು ಕೇಳಲು ಸಾಧ್ಯವಿಲ್ಲ. ಯಾರು ನಶಿಸಿ ಹೋದರೂ ಪರಾಜಯ ಹೊಂದಿದ್ದರು ಎಂದು ಕೇಳಲು ಸಾಧ್ಯವಿಲ್ಲ. ಬದಲಾಗಿ ನೀವು ರಕ್ಷಣೆ ಹೊಂದಿದ್ದೀರಿ, ಅನುಗ್ರಹಿಸಲ್ಪಟ್ಟಿದ್ದೀರಿ ಎಂದು ಕೇಳಲು ಸಾಧ್ಯ. ನಿಮ್ಮ ಜೀವನದಲ್ಲಿ ದೇವರ ಕರ ಹಿಡಿದು ವಿಜಯ ಹೊಂದಿದ್ದೀರಾ ಎಂದು ಕೇಳಲು ನಾವು ಆಗ್ರಹಿಸಿ ಪ್ರಾರ್ಥಿಸುತ್ತಿದ್ದೇವೆ. ಈ ವಾಕ್ಯ ಆಲಿಸುವ ಒಂದು ಚಿಕ್ಕ ಮಗು ಸಹ ನಶಿಸಿ ಹೋಯಿತು ಎಂದು ಕೇಳಲು ಸಾಧ್ಯವಾಗಬಾರದು. ಮದ್ಯಪಾನ, ಧೂಮಪಾನ, ಲಹರಿಗಳು, ತಪ್ಪಾದ ಮಾರ್ಗದಲ್ಲಿ ಹೋಗಿ ಕುಗ್ಗಿ ಹೋದರು ಎಂದು ಕೇಳಲು ಸಾಧ್ಯವಾಗಬಾರದು. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಕೇಳುವ ಒಬ್ಬರು ಸಹ ಆತ್ಮಹತ್ಯೆ ಮಾಡಿಕೊಂಡರು ಎಂದು, ದುರ್ಮರಣ ಸಂಭವಿಸಿತು ಎಂದು ಕೇಳಲು ಸಾಧ್ಯವಾಗಬಾರದು. ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯು ನಿಮ್ಮನ್ನು ಒಂದು ಹೊಸ ವ್ಯಕ್ತಿಯಾಗಿ ಮಾರ್ಪಡಿಸುತ್ತದೆ. ಹಾಲೆಲೂಯಾ. ಹಣ ಕೊಟ್ಟರೆ ಸಿಗುವ ವಸ್ತು ಮುಂದೆ ಅಲ್ಲ ನಾವು ಇರುವುದು. ಹಣ ಕೊಟ್ಟು ತೆಗೆದುಕೊಳ್ಳುವುದಾದರೆ ಸಿಮೋನನಿಗೂ ಅದು ಸಿಗುತ್ತಿತ್ತು. ಪ್ರಿಯರೇ, ಇದು ದೇವರ ವಾಕ್ಯವನ್ನು ಸ್ವೀಕರಿಸುವವರಿಗೆ ದೇವರು ತಿಳಿದುಕೊಡಲಾಗುವ ಒಂದು ವರದಾನವಾಗಿದೆ. ಈ ಧ್ಯಾನ ಮಂದಿರದಲ್ಲಿ ಬೇರೆ ಯಾವುದಕ್ಕೂ ಪ್ರಾಮುಖ್ಯತೆ ಕೊಡುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಸ್ವೀಕರಿಸುವುದೇ ಒಂದು ಪ್ರಾಮುಖ್ಯತೆ. ಮನುಷ್ಯರು ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸುವಾಗ ಅನುಗ್ರಹಿಸಲ್ಪಡುತ್ತಾರೆ. ಪ್ರಿಯರೇ, ಈ ವಾಕ್ಯವನ್ನು ಸಾಧ್ಯವಾಗುವವರಿಗೆ ಕಳಿಸಿಕೊಡಿರಿ, ಅಸೂಯೆ ಇಲ್ಲದೆ ಕಳಿಸಿಕೊಡಿ. ಈ ವಾಕ್ಯವನ್ನು ಕಳಿಸುವಾಗ ಅನೇಕರು ಅನುಗ್ರಹಿಸಲ್ಪಡುತ್ತಾರೆ. ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಪ್ರಿಯರೇ, ಇವತ್ತಿನಿಂದ 9 ದಿನ ಈ ಧ್ಯಾನ ಮಂದಿರದಲ್ಲಿ SLC ಮತ್ತು +2 ಎಕ್ಸಾಮ್ ಬರೆದು ರಿಸಲ್ಟಿಗೆ ವೇಟ್ ಮಾಡ್ತಿರುವ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಇದಕ್ಕೆ ಕಾರಣ ಕೆಲವು ಕೋರ್ಸ್ಗಳನ್ನು ತೆಗೆದು 2 ವರ್ಷ ಆದ ಮೇಲೆ ಗೊಂದಲಕ್ಕೆ ಒಳಗಾಗುತ್ತಾರೆ. ಅದಕ್ಕಾಗಿ ದೇವರ ಚಿತ್ತಕ್ಕಾಗಿ, ಮಕ್ಕಳ ಪ್ರಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಮಕ್ಕಳಿಗೂ ಈ ಶುಶ್ರೂಷೆಯಲ್ಲಿ ಪ್ರಾರ್ಥಿಸಲು ಹೇಳಿ. ಹಾಲೆಲೂಯಾ, ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೆನ್.